ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಎರಡು ಬಣಗಳ ನಡುವೆ ಒಂದು ಮಾರಾಮಾರಿ. ಹಳೆ ಚಾಳಿ ಮುಂದುವರೆಸಿದ ರಾಜೀವ್ ಗೌಡ ಅಂಡ್ ಗ್ಯಾಂಗ್ ಮತ್ತು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಬೆಂಬಲಿಗರಿಗೆ ಆವಾಜು ಹಾಕಿದ ಧಮ್ಕಿ ವೀರ ಅದು ರಾಜೀವ್ ಗೌಡ. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಘಟನೆ ಇದಾಗಿದ್ದು, ಈ ಹಿಂದೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ್ ಗೌಡಗೆ ಧಮ್ಕಿ ಹಾಕಿ ಜೈಲಿಗೆ ಹೋಗಿ ಬಂದಿದ್ದ ರಾಜೀವ್ ಗೌಡ. ರಾಜ್ಯದಲ್ಲೇ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ದ ರಾಜೀವ್ ಗೌಡ ಪ್ರಕರಣ ಕಾಂಗ್ರೆಸ್ ಸಂಘಟನೆ ಸುಜನ್ ಅಭಿಯಾನದ ಅಂಗವಾಗಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಬೆಂಬಲಿಗರಿಗೆ ಧಮ್ಕಿಯನ್ನು ಹಾಕಲಾಗಿದೆ. ಧಮ್ಕಿ ಹಾಕಿದ್ದಕ್ಕೆ ಎರಡು ಬಣಗಳ ನಡುವೆ ಮಾರಾಮಾರಿ ನಡೆದಿದ್ದು, ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟರು. ಎಐಸಿಸಿಯ ಒಂದು ವರ್ಮಾ ನೇತೃತ್ವದಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಇದು. ಮಿನಿಸ್ಟರ್ ಎಕ್ಸ್ ಮಿನಿಸ್ಟರ್ ಸುಧಾಕರ್ ಅವರು